ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ದಂಗಲ್ ನಾಯಕರ ತಲೆದಂಡಕ್ಕೆ ಕಾರಣ ಆಗಿದೆ. ಜಬ್ಬಾರ್ ರಾಜೀನಾಮೆ ನೀಡಿದ್ದು ಸಿಎಂ ರಾಜಕೀಯ ಕಾರ್ಯದರ್ಶಿ ನಜೀರ್ಗೂ ಕೂಡ ಸಂಕಷ್ಟ ಶುರುವಾಗಿದೆಯಂತೆ. ಜಮೀರ್ನ ನಡೆ ಕುತೂಹಲವನ್ನ ಮೂಡಿಸ್ತಾ ಇದೆ. ಈ ಕುರಿತಾಗಿ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಜಬ್ಬಾರ್ ಆಯ್ತು, ನಾಸೀರ್ ರಾಜೀನಾಮೆ ಕೊಡ್ತಾರಾ? ಕುತೂಹಲ ಮೂಡಿಸಿದ ಜಮೀರ್ ಸಚಿವಗಿರಿ ಪಾಲಿಟಿಕ್ಸ್. ಹಿರಿಯ ಶಾಸಕರು ಮಂತ್ರಿಯಾಗಲು ಹಾತೊರಿತಾ ಇದ್ದಾರೆ. ದೆಹಲಿಯಲ್ಲಿ ವರಿಷ್ಠರ ಮುಂದೆ ತಮ್ಮ ಅಹವಾಲವನ್ನ ಸಲ್ಲಿಕೆಗೆ ಸರ್ಕಸ್ ಮಾಡ್ತಾ ಇದ್ದಾರೆ. ಇತ್ತ ರಾಜ್ಯ ಕಾಂಗ್ರೆಸ್ ಒಡೆದ ಮನೆಯಾಗಿದೆ. ತಲೆದಂಡದ ಪಾಲಿಟಿಕ್ಸ್ ಕಿಚ್ಚು ತಗದಗಿಸ್ತಾ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬೈ ಎಲೆಕ್ಷನ್ನಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ನಡೆದಿದೆ ಅನ್ನೋ ಅಲ್ಪಸಂಖ್ಯಾತರ ನಾಯಕರ ಹೇಳಿಕೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಸಿದೆ. ಹೈಕಮಾಂಡ್ ಸಸ್ಪೆಂಡ್ ಮಾಡುವ ಮುನ್ನವೇ ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಜಬ್ಬಾರ್ ರಾಜೀನಾಮೆ ನೀಡಿದ್ದಾರೆ. ಜಬ್ಬಾರ್ ರಾಜೀನಾಮೆಯನ್ನ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅಂಗೀಕರಿಸಿದ್ದಾರೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತ ನಾಸೀರ್ ಅಹಮದ್ಗೆ ಹೈಕಮಾಂಡ್ ಸೂಚಿಸಿದೆ. ಈ ಬೆಳವಣಿಗೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ರಾಜಕೀಯ ಕಾರ್ಯದರ್ಶಿಯವರು ಕೂಡ ರಾಜೀನಾಮೆ ಕೊಡ್ತಾರೆ ಅನ್ನೋದು ಸಾಕಷ್ಟು ಒಂದು ಕೊಟ್ಟಿಲ್ಲ, ಕೊಡಬಹುದು ಅಂತ ಅನ್ಕೊಂಡಿದ್ದೀನಿ. ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಎಂಎಲ್ಸಿ ಸ್ಥಾನದಲ್ಲಿ ಅಬ್ದುಲ್ ಜಬ್ಬಾರ್ ಮುಂದುವರಿಯಲಿದ್ದಾರೆ. ಮತ್ತೊಂದು ಕಡೆಗೆ ಎಂಎಲ್ಸಿ ಆಗಿ ನಜೀರ್ ಅಹಮದ್ ಕಂಟಿನ್ಯೂ ಕೂಡ ಆಗಲಿದ್ದಾರೆ. ಮುಂದಿನ ಅವಧಿಗೂ ಪರಿಷತ್ನ ಸದಸ್ಯರಾಗಲು ಇಚ್ಛೆ ಹೊಂದಿರುವ ನಜೀರ್ಗೆ ಹೈಕಮಾಂಡ್ ಒಪ್ಪುತ್ತಾ ಅನ್ನೋದು ಕುತೂಹಲವನ್ನು ಮೂಡಿಸಿದೆ. ಸಚಿವ ಸಂಪುಟ ಪುನರ್ರಚನೆಯಾದರೆ ಸಚಿವ ಜಮೀರ್ ಕೈಬಿಟ್ಟು ಬೇರೆ ಮುಸ್ಲಿಂ ನಾಯಕರಿಗೆ ಅವಕಾಶ ಕೊಡಿ ಎಂಬ ಬೇಡಿಕೆ ಕೂಡ ಹೆಚ್ಚಾಗಿದೆಯಂತೆ. ಜಮೀರ್ ಅಹಮದ್ ಮೇಲೆ ತೂಗುಗುತ್ತಿ ಇದ್ದು ಹೈಕಮಾಂಡ್ಗೆ ಮಾತಿನ ರವಾನೆ ಆಗ್ತಿದೆಯಂತೆ. ಜಮೀರ್ ಮಿನಿಸ್ಟರ್ ಗಿರಿ ಪಾಲಿಟಿಕ್ಸ್ ಸದ್ಯಕ್ಕಂತೂ ಕುತೂಹಲವನ್ನು ಮೂಡಿಸಿದೆ. ಹನುಮಂತ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಹನುಮಂತು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಈಗ ಒಂದ್ ಕಡೆ ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವಾಗ ಮುಸ್ಲಿಮರಿಗೆ ಟಿಕೆಟ್ ಸಮರ್ಥ್ಯ ಟಿಕೆಟ್ ಅನ್ನು ಕೊಡಲಾಯಿತು, ಅಲ್ಲಿಂದ ಶುರುವಾದಂಥ ಈ ಒಂದು ಅಸಮಾಧಾನ ಇಲ್ಲಿವರೆಗೂ ಕೂಡ ಬಂದ್ ನಿಂತಿದೆ. ವಾಟ್ ನೆಕ್ಸ್ಟ್, ಮುಂದೆ ಏನಾಗ್ಬೋದು ಅಂತ? ಪ್ರವೀಣ್, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಆಯ್ಕೆಯ ಒಂದು ಟಿಕೆಟ್ ವಿಚಾರ ಕಾಳಗ ಏನಿದೆ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಬೇರೆ ಬೇರೆ ಸ್ವರೂಪವನ್ನ ಪಡೀತಾ ಇದೆ. ಒಂದು, ಸಚಿವ ಎಸ್ ಮಲ್ಲಿಕಾರ್ಜುನ್ ವರ್ಸಸ್ ಸಚಿವ ಜಮೀರ್ ಅಹಮದ್ ಅವರ ನಡುವಿನ ಒಂದಷ್ಟು ಮುಸುಕಿನ ಗುದ್ದಾಟ, ನೇರಾನೇರವಾದಂತಹ ಟಾಕ್ ವಾರ ಜೋರಾಗಿ ನಡೆಯಿತು. ಮತ್ತೊಂದು ಕಡೆಗೆ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರ ನಡುವೆಯೇ ಒಂದಷ್ಟು ಭಿನ್ನ ನಿಲುವುಗಳು, ಭಿನ್ನ ಮತಗಳು ಶುರುವಾದಂತಾಯ್ತು. ಎರಡು ಬಣಗಳು ಕೂಡ ಈಗಾಗಲೇ ಸೃಷ್ಟಿಯಾಗಿದೆ. ಆದ್ರೆ ಈ ಚುನಾವಣೆಯಲ್ಲಿ ಏನೆಲ್ಲ ಆಯ್ತು ಅನ್ನುವಂತಹ ವರದಿಯನ್ನ ಎಐಸಿಸಿ ಸಹ ಉಸ್ತುವಾರಿ ಕಾರ್ಯದರ್ಶಿಯಾಗಿರುವಂತಹ ಅಭಿಷೇಕ್ ದತ್ ಸೇರಿದಂತೆ ಹೈಕಮಾಂಡ್ ನಾಯಕರು ಯಾರಿದ್ದಾರೆ, ಇಲ್ಲಿ ಏನೇನೆಲ್ಲ ನಡೆದಿದೆ ಅನ್ನುವಂತ ವರದಿಯನ್ನ ಕೊಟ್ಟಿರುವಂತ ಆಧಾರಿತವಾಗಿ ಈಗ ಒಂದಷ್ಟು ತಲೆದಂಡದ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ಅದರ ಭಾಗವಾಗಿ ಅಬ್ದುಲ್ ಜಬ್ಬಾರು ತಮ್ಮ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆಗೆ ಹೈಕಮಾಂಡ್ ಕೂಡ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಸ್ಥಾನಕ್ಕೂ ಕೂಡ ರಿಸೈನ್ ಮಾಡಿ ಅನ್ನುವಂತ ಸೂಚನೆಯನ್ನ ನಜೀರ್ ಅಹಮದ್ ಅವ್ರಿಗೂ ಕೂಡ ಈಗಾಗಲೇ ಕೊಡಲಾಗಿದೆ. ಅವರು ಬಹುತೇಕ ಇವತ್ತು ಸಂಜೆ ಒಳಗಡೆ ಕೊಡುವಂತ ಸಾಧ್ಯತೆಗಳು ಹೆಚ್ಚು ದಟ್ಟವಾಗ್ತಾ ಇರುವಂತದ್ದು. ಮತ್ತೊಂದು ಕಡೆಗೆ ಸಚಿವ ಜಮೀರ್ ಅಹಮದ್ ಅವರ ವಿರುದ್ಧನೂ ಕೂಡ ಅವರ ಮೇಲೂ ಕೂಡ ಒಂದೊತ್ತು ಈ ತೂಗುಗತ್ತಿ ಇನ್ನೂ ಕೂಡ ತೂಗಾಡ್ತಾನೆ ಇದೆ. ಯಾಕೆಂತಂದು ಹೇಳಿದ್ರೆ ಅಲ್ಲಿ ಸಚಿವರು ವೈಯಕ್ತಿಕ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ, ಸಮುದಾಯದ ಪರವಾಗಿ ಅಥವಾ ಪಕ್ಷದ ವಿರುದ್ಧ ಒಂದು ಸಮುದಾಯವನ್ನ ಎತ್ಕಟ್ಟಿದ್ದಾರೆ ಅನ್ನುವಂತ ಆರೋಪಗಳು ಈಗ ಕೇಳಿ ಬಂದಿರುವಂತಹ ಹಿನ್ನೆಲೆಯಲ್ಲಿ ಸಚಿವ ಜಮೀರ್ ಅಹಮದ್ ಅವರ ವಿರುದ್ಧನೂ ಕೂಡ ಕ್ರಮ ಆಗಬೇಕು ಅನ್ನೋಂಥ ಒತ್ತಾಯಗಳು ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು. ಅದು ಕ್ಯಾಬಿನೆಟ್ ರೀಶಫಲ್ ಟೈಮ್ ಅಲ್ಲಿ ಅಂತದ್ದೊಂದು ಬೆಳವಣಿಗೆ ಆದ್ರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಅನ್ನುವಂತ ಚರ್ಚೆಗಳೀಗ ಕಾಂಗ್ರೆಸ್ ಪಡಸಾಲೆಯಲ್ಲಿ ಜೋರಾಗಿ ನಡೀತಾ ಇದಾವೆ. ಪ್ರವೀಣ್, ಓಕೆ, ಥ್ಯಾಂಕ್ ಯು ಹನುಮಂತು ತಮ್ಮೆಲ್ಲ ಮಾಹಿತಿಗೆ. ದೆಹಲಿಯಲ್ಲಿ ವರಿಷ್ಠರ ಮುಂದೆ ತಮ್ಮ ಅಹವಾಲವನ್ನ ಸಲ್ಲಿಕೆಗೆ ಸರ್ಕಸ್ ಮಾಡ್ತಾ ಇದ್ದಾರೆ. ಇತ್ತ ರಾಜ್ಯ ಕಾಂಗ್ರೆಸ್ ಒಡೆದ ಮನೆಯಾಗಿದೆ. ತಲೆದಂಡದ ಪಾಲಿಟಿಕ್ಸ್ ಕಿಚ್ಚು ತಗದಗಿಸ್ತಾ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬೈ ಎಲೆಕ್ಷನ್ನಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ನಡೆದಿದೆ ಅನ್ನೋ ಅಲ್ಪಸಂಖ್ಯಾತರ ನಾಯಕರ ಹೇಳಿಕೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಸಿದೆ. ಹೈಕಮಾಂಡ್ ಸಸ್ಪೆಂಡ್ ಮಾಡುವ ಮುನ್ನವೇ ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಜಬ್ಬಾರ್ ರಾಜೀನಾಮೆ ನೀಡಿದ್ದಾರೆ. ಜಬ್ಬಾರ್ ರಾಜೀನಾಮೆಯನ್ನ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅಂಗೀಕರಿಸಿದ್ದಾರೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತ ನಾಸೀರ್ ಅಹಮದ್ಗೆ ಹೈಕಮಾಂಡ್ ಸೂಚಿಸಿದೆ.
ಈ ಬೆಳವಣಿಗೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ರಾಜಕೀಯ ಕಾರ್ಯದರ್ಶಿಯವರು ಕೂಡ ರಾಜೀನಾಮೆ ಕೊಡ್ತಾರೆ ಅನ್ನೋದು ಸಾಕಷ್ಟು ಒಂದು ಸುದ್ದಿ ಹರಡಿದೆ. ಅದು ಇನ್ನೂ ಕೊಟ್ಟಿಲ್ಲ, ಕೊಡ್ಬೋದು ಅಂತ ಅನ್ಕೊಂಡಿದ್ದೀನಿ. ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಎಂಎಲ್ಸಿ ಸ್ಥಾನದಲ್ಲಿ ಅಬ್ದುಲ್ ಜಬ್ಬಾರ್ ಮುಂದುವರಿಯಲಿದ್ದಾರೆ. ಮತ್ತೊಂದು ಕಡೆಗೆ ಎಂಎಲ್ಸಿ ಆಗಿ ನಜೀರ್ ಅಹಮದ್ ಕಂಟಿನ್ಯೂ ಕೂಡ ಆಗಲಿದ್ದಾರೆ. ಮುಂದಿನ ಅವಧಿಗೂ ಪರಿಷತ್ನ ಸದಸ್ಯರಾಗಲು ಇಚ್ಛೆ ಹೊಂದಿರುವ ನಜೀರ್ಗೆ ಹೈಕಮಾಂಡ್ ಒಪ್ಪುತ್ತಾ ಅನ್ನೋದು ಕುತೂಹಲವನ್ನು ಮೂಡಿಸಿದೆ. ಸಚಿವ ಸಂಪುಟ ಪುನರ್ರಚನೆಯಾದರೆ ಸಚಿವ ಜಮೀರ್ ಕೈಬಿಟ್ಟು ಬೇರೆ ಮುಸ್ಲಿಂ ನಾಯಕರಿಗೆ ಅವಕಾಶ ಕೊಡಿ ಎಂಬ ಬೇಡಿಕೆ ಕೂಡ ಹೆಚ್ಚಾಗಿದೆಯಂತೆ. ಜಮೀರ್ ಅಹಮದ್ ಮೇಲೆ ತೂಗುಗತಿ ಇದ್ದು ಹೈಕಮಾಂಡ್ಗೆ ಮಾತಿನ ರವಾನೆ ಆಗ್ತಿದೆಯಂತೆ. ಜಮೀರ್ ಮಿನಿಸ್ಟರ್ ಗಿರಿ ಪಾಲಿಟಿಕ್ಸ್ ಸದ್ಯಕ್ಕಂತೂ ಕುತೂಹಲವನ್ನು ಮೂಡಿಸಿದೆ. ಹನುಮಂತ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಹನುಮಂತು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಈಗ ಒಂದ್ ಕಡೆ ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವಾಗ ಮುಸ್ಲಿಮರಿಗೆ ಟಿಕೆಟ್ ಸಮರ್ಥ್ಯ ಟಿಕೆಟ್ ಅನ್ನು ಕೊಡಲಾಯಿತು, ಅಲ್ಲಿಂದ ಶುರುವಾದಂಥ ಈ ಒಂದು ಅಸಮಾಧಾನ ಇಲ್ಲಿವರೆಗೂ ಕೂಡ ಬಂದ್ ನಿಂತಿದೆ. ವಾಟ್ ನೆಕ್ಸ್ಟ್, ಮುಂದೆ ಏನಾಗ್ಬೋದು ಅಂತ? ಪ್ರವೀಣ್, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಆಯ್ಕೆಯ ಒಂದು ಟಿಕೆಟ್ ವಿಚಾರ ಕಾಳಗ ಏನಿದೆ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಬೇರೆ ಬೇರೆ ಸ್ವರೂಪವನ್ನ ಪಡೀತಾ ಇದೆ. ಒಂದು, ಸಚಿವ ಎಸ್ ಮಲ್ಲಿಕಾರ್ಜುನ್ ವರ್ಸಸ್ ಸಚಿವ ಜಮೀರ್ ಅಹಮದ್ ಅವರ ನಡುವಿನ ಒಂದಷ್ಟು ಮುಸುಕಿನ ಗುದ್ದಾಟ, ನೇರಾನೇರವಾದಂತಹ ಟಾಕ್ ವಾರ ಜೋರಾಗಿ ನಡೆಯಿತು. ಮತ್ತೊಂದು ಕಡೆಗೆ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರ ನಡುವೆಯೇ ಒಂದಷ್ಟು ಭಿನ್ನ ನಿಲುವುಗಳು, ಭಿನ್ನ ಮತಗಳು ಶುರುವಾದಂತಾಯ್ತು. ಎರಡು ಬಣಗಳು ಕೂಡ ಈಗಾಗಲೇ ಸೃಷ್ಟಿಯಾಗಿದೆ. ಆದ್ರೆ ಈ ಚುನಾವಣೆಯಲ್ಲಿ ಏನೆಲ್ಲ ಆಯಿತು ಅನ್ನುವಂತಹ ವರದಿಯನ್ನ ಎಐಸಿಸಿ ಸಹ ಉಸ್ತುವಾರಿ ಕಾರ್ಯದರ್ಶಿಯಾಗಿರುವಂತಹ ಅಭಿಷೇಕ್ ದತ್ ಸೇರಿದಂತೆ ಹೈಕಮಾಂಡ್ ನಾಯಕರು ಯಾರಿದ್ದಾರೆ, ಇಲ್ಲಿ ಏನೇನೆಲ್ಲ ನಡೆದಿದೆ ಅನ್ನುವಂತ ವರದಿಯನ್ನ ಕೊಟ್ಟಿರುವಂತ ಆಧಾರಿತವಾಗಿ ಈಗ ಒಂದಷ್ಟು ತಲೆದಂಡದ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ಅದರ ಭಾಗವಾಗಿ ಅಬ್ದುಲ್ ಜಬ್ಬಾರು ತಮ್ಮ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆಗೆ ಹೈಕಮಾಂಡ್ ಕೂಡ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಸ್ಥಾನಕ್ಕೂ ಕೂಡ ರಿಸೈನ್ ಮಾಡಿ ಅನ್ನುವಂತ ಸೂಚನೆಯನ್ನ ನಜೀರ್ ಅಹಮದ್ ಅವ್ರಿಗೂ ಕೂಡ ಈಗಾಗಲೇ ಕೊಡಲಾಗಿದೆ. ಅವರು ಬಹುತೇಕ ಇವತ್ತು ಸಂಜೆ ಒಳಗಡೆ ಕೊಡುವಂತ ಸಾಧ್ಯತೆಗಳು ಹೆಚ್ಚು ದಟ್ಟವಾಗ್ತಾ ಇರುವಂತದ್ದು. ಮತ್ತೊಂದು ಕಡೆಗೆ ಸಚಿವ ಜಮೀರ್ ಅಹಮದ್ ಅವರ ವಿರುದ್ಧನೂ ಕೂಡ, ಅವರ ಮೇಲೂ ಕೂಡ ಒಂದೊತ್ತು ಈ ತೂಗುಗತ್ತಿ ಇನ್ನೂ ಕೂಡ ತೂಗಾಡ್ತಾನೆ ಇದೆ. ಯಾಕೆಂತಂದು ಹೇಳಿದ್ರೆ ಅಲ್ಲಿ ಸಚಿವರು ವೈಯಕ್ತಿಕ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ, ಸಮುದಾಯದ ಪರವಾಗಿ ಅಥವಾ ಪಕ್ಷದ ವಿರುದ್ಧ ಒಂದು ಸಮುದಾಯವನ್ನ ಎತ್ಕಟ್ಟಿದ್ದಾರೆ ಅನ್ನುವಂತ ಆರೋಪಗಳು ಈಗ ಕೇಳಿ ಬಂದಿರುವಂತಹ ಹಿನ್ನೆಲೆಯಲ್ಲಿ ಸಚಿವ ಜಮೀರ್ ಅಹಮದ್ ಅವರ ವಿರುದ್ಧನೂ ಕೂಡ ಕ್ರಮ ಆಗಬೇಕು ಅನ್ನೋ ಒತ್ತಾಯಗಳು ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು. ಅದು ಕ್ಯಾಬಿನೆಟ್ ರೀಶಫಲ್ ಟೈಮ್ ಅಲ್ಲಿ ಅಂತದ್ದೊಂದು ಬೆಳವಣಿಗೆ ಆದ್ರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಅನ್ನುವಂತ ಚರ್ಚೆಗಳೀಗ ಕಾಂಗ್ರೆಸ್ ಪಡಸಾಲೆಯಲ್ಲಿ ಜೋರಾಗಿ ನಡೀತಾ ಇದಾವೆ. ಪ್ರವೀಣ್, ಓಕೆ, ಥ್ಯಾಂಕ್ ಯು ಹನುಮಂತು ತಮ್ಮೆಲ್ಲ ಮಾಹಿತಿಗೆ.